स्वागत है आपका आई टुडे न्यूज में। सिंदगी शहर में आज कित्तूर रानी चन्नम्मा जयंती बड़े ही धूमधाम और सम्मान के साथ मनाई गई। कार्यक्रम में मुख्य अतिथि के रूप में मौजूद थे विधायक अशोक मनगौली, पंचम साली समाज के अध्यक्ष एम हंगरगी और कसाब अध्यक्ष YC मयूर, जिन्होंने अपने विचार रखते हुए रानी चन्नम्मा के साहस और देशभक्ति को नमन किया। वक्ताओं ने कहा कि रानी चन्नम्मा ने अंग्रेजों की गुलामी के खिलाफ आवाज उठाकर महिलाओं में वीरता और स्वाभिमान की नई मिसाल पेश की। इस अवसर पर प्रथमतः दर्जे के ठेकेदार सोमन गौड़ा बिरादार, लिंबू विकास मंडल के पूर्व अध्यक्ष अशोक अल्लापुर, गुरु गौड़ा बिरादार, शिवू कलबुर्गी, दानपा गौड़ा जोगूर और संघन गौड़ा पाटिल समेत कई गणमान्य लोग उपस्थित रहे। कित्तूर रानी चन्नम्मा की जयंती ने सिंदगी में एक बार फिर देशभक्ति और महिला शक्ति का संदेश गूंजा दिया। ಒಂದು ಹೋರಾಟದ ಒಂದು ಕಿಚ್ಚಾಗಿ ಬ್ರಿಟಿಷರ ವಿರುದ್ಧ ಅವಿರತವಾಗಿ ಹೋರಾಟ ಮಾಡಿ ನಮಗೆ ಸಾಕಷ್ಟು ಆದರ್ಶ ಅವರ ವಿಚಾರ ಅವರ ಹೋರಾಟದ ಕಿಚ್ಚು ನಮಗೆ ಬಿಟ್ಟು ಹೋಗಿದ್ದಾರೆ ಅಂತ ಒಬ್ಬ ವೀರ ಮಹಿಳೆ ಜಯಂತ್ಯೋತ್ಸವವನ್ನು ನಾವು ಅತ್ಯಂತ ಭಕ್ತಿ ಮತ್ತು ಅಭಿಮಾನದಿಂದ ಇವತ್ತು ನಾವು ಆಚರಿಸ್ತಾ ಇದ್ದೀವಿ। ಇವತ್ತು ಈ ಒಂದು ವೃತ್ತದ ಕಾಮಗಾರಿ ಬಗ್ಗೆ ನಮ್ಮ ಅಧ್ಯಕ್ಷರು ಮಾತಾಡಿದ್ರು। ಈಗಾಗಲೇ ಈ ಕಾಮಗಾರಿ 75ರಿಂದ 80% ಮುಗಿದೈತಿ। ನಾ 2 ದಿವಸಗಳ ಹಿಂದೆ ಹಿರಿಯರಾದ ಸೋಮನಗೌಡ ಬಿರಾದಾರ್ ಅವರ ಜೊತೆ ಮತ್ತು ಹಂಗರಿಯವರ ಜೊತೆ ಮಾತಾಡಿದೆ। ಇನ್ನು ಅಲ್ಪ ಸ್ವಲ್ಪ ಕೆಲಸಗಳು ಬಾಕಿ ಅವ, ಅವು ಇನ್ನು ಕೇವಲ 15-20 ದಿವಸಗಳಲ್ಲಿ ಪೂರ್ಣಗೊಳಿಸಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಒಂದು ಅಮೃತ ಹಸ್ತದಿಂದ ಈ ಮೂರ್ತಿ ಉದ್ಘಾಟನೆ ಮಾಡಿಸ್ಬೇಕನ್ನೋದು ನನ್ನೊಂದು ಅಭಿಲಾಷೆ। ಅದಕ್ಕೆ ನಾನು ಹೋದ ವಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಪತ್ರ ಕೊಟ್ಟು ಬಂದೀನಿ। ಡಿಸೆಂಬರ್ ಕೊನೆ ವಾರದಲ್ಲಿ ಅವ್ರ ತಾರೀಕು ನಮಗೆ ಡೇಟ್ ಕೊಡ್ತೀವಿ ಅಂತ ಹೇಳ್ಯಾರ। ಆ ಒಂದು ಸಂದರ್ಭದಲ್ಲಿ ಈ ವೀರರಾಣಿ ಚೆನ್ನಮ್ಮಾಜಿ ಅವರ ಮೂರ್ತಿಯನ್ನು ಅತ್ಯಂತ ಅದ್ದೂರಿ ಸಮಾರಂಭದ ಮೂಲಕ ಇವತ್ತು ನಾಡಿನ ಎಲ್ಲ ಗುರು ಹಿರಿಯರು, ಮಠಾಧೀಶರು, ಸನ್ಮಾನ್ಯ ಎಲ್ಲ ರಾಜಕೀಯ ಮುಖಂಡರ ಒಂದು ನೇತೃತ್ವದಲ್ಲಿ ಈ ಮೂರ್ತಿಯನ್ನು ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರ, ನಿಮ್ಮ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಉದ್ಘಾಟನೆ ಮಾಡಿಸ್ತೀವಿ ಅಂತೇಳಿ ಈ ಸಭೆ ಮುಖಾಂತರ ತಮಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ। ಅದ್ರ ಜೊತೆಗೆ ಇವತ್ತು ನಮ್ಮ ಸಮಾಜದ ವಸತಿ ನಿಲಯದ ಕಟ್ಟಡ ಇವತ್ತು ಭಾಳ ದಿನಗಳಿಂದ ಕುಂಟುತ್ತಾ ಸಾಗ್ತಾ ಇತ್ತು। ಇವತ್ತು ಅದಕ್ಕೆ ಮತ್ತೊಮ್ಮೆ ವಿಶೇಷವಾದ ಒಂದು 50 ಲಕ್ಷ ರೂಪಾಯಿ ಅನುದಾನವನ್ನು ಸಹಿತ ಇವತ್ತು ಮಂಜೂರಾಗ್ಯದ। ಆ ವಸತಿ ನಿಲಯ ಸಹಿತ ಇವತ್ತು ಆದಷ್ಟು ಬೇಗನೆ ಇವತ್ತು ಪೂರ್ಣಗೊಳಿಸಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದು ಸಹಿತ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಇನ್ನು ಸಮಾಜದ ಸಾಕಷ್ಟು ಇವತ್ತು ಕೆಲಸಗಳು ಇವತ್ತು ಸಮಾಜದ ಎಲ್ಲ ಗುರು ಹಿರಿಯರು, ಯುವ ಮಿತ್ರರ ಒಂದು ಮಾರ್ಗದರ್ಶನ, ಅವರ ಸಲಹೆ ಸೂಚನೆ ಮೇರೆಗೆ ಈ ಒಂದು ಸಮಾಜದ ಸೇವೆಗಾಗಿ ಯಾವಾಗಲೂ ನಾವು ಇವತ್ತು ಸಿದ್ದುಗೌಡರಿರಲಿ, ನಾವಿರಲಿ, ಅಶೋಕ್ ಅಲ್ಲಾಪುರ ಅವರಿರಲಿ, ಇವತ್ತು ಇಲ್ಲಿ ಕೂಡಿರುವಂಥ ಎಲ್ಲ ಹಿರಿಯ ಮುಖಂಡರು ಇವತ್ತು ಪಕ್ಷ ಜಾತಿ ಅನ್ನೋದು ಭೇದ ಭಾವ ಮರೆತು ಇವತ್ತು ನಮ್ಮ ಹಂಗರಿಗವರು ಹೇಳಿದ ಹಾಗೆ ಇವತ್ತು ಬರೀ ರಾಣಿ ಚೆನ್ನಮ್ಮಂದು ಒಂದೇ ಜಯಂತಿಗೆ ನಾವು ಕೂಡಿದ್ರಲ್ಲ, ಈ ನಾಡಿಗೆ ಇವತ್ತು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ತ್ಯಾಗ ಬಲಿದಾನ ಮಾಡಿದಂಥ ಇವತ್ತು ಸಾಕಷ್ಟು ಜನ ಇವತ್ತು ಶರಣರು, ಸಂತರು, ಹೋರಾಟಗಾರರ ಜಯಂತಿಯಲ್ಲಿ ನಾವೆಲ್ಲರೂ ಇವತ್ತು ಅತ್ಯಂತ ಅಭಿಮಾನದಿಂದ ಭಾಗವಹಿಸಬೇಕು। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಭಾಗವಹಿಸಬೇಕು, ವಿವೇಕಾನಂದ ಅವರ ಜಯಂತಿಯಲ್ಲಿ ಭಾಗವಹಿಸಬೇಕು, ಸಂಗೊಳ್ಳಿ ರಾಯಣ್ಣ ಅವರ ಜಯಂತಿಯಲ್ಲಿ ಭಾಗವಹಿಸಬೇಕು, ಹಲವಾರು ಪುಣ್ಯ ಪುರುಷರ ಜಯಂತಿಯಲ್ಲಿ ಭಾಗವಹಿಸುವ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಬೇಕಂತೇಳಿ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ಒಂದು ಅತ್ಯಂತ ಅಭಿಮಾನದ ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಇವತ್ತು ನಾವು ಫೋಟೋ ಪೂಜೆಯನ್ನು ನೆರವೇರಿಸಿದ್ದೀವಿ। ಮುಂದಿನ ರಾಣಿ ಚೆನ್ನಮ್ಮನ ಜಯಂತ್ಯೋತ್ಸವ ಇವತ್ತು ಆ ಮೂರ್ತಿಗೆ ಇವತ್ತು ಮಾಲಾರ್ಪಣೆ ಮಾಡುವ ಮೂಲಕ ಇವತ್ತು ಆಚರಿಸೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಿರುವಂಥ ಸಮಾಜದ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ, ಇಲ್ಲಿ ಕೂಡಿರುವಂಥ ಎಲ್ಲ ಸಮಾಜದ ಗುರು ಹಿರಿಯರಿಗೆ, ಯುವ ಮಿತ್ರರಿಗೆ, ಎಲ್ಲ ನನ್ನ ಸೋದರಿಯರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಹೇಳಿ 12 ಮಾತು ಮುಗಿಸ್ತೀನಿ। ಜೈ ಹಿಂದ್, ಜೈ ಸಂಘಕ್ಕೆ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ। ಈ ಒಂದು ಕರ್ನಾಟಕದಲ್ಲಿ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಮೂಡಿಸಿರ್ತಕ್ಕಂಥ ಒಂದು ಯಾವುದಾದ್ರೂ ಸಂಸ್ಥಾನ ಇದ್ದರೆ ಅದು ಕಿತ್ತೂರು ಸಂಸ್ಥಾನ। ಅದರಲ್ಲಿ ವಿಶೇಷವಾಗಿ ಚೆನ್ನಮ್ಮಾಜಿ ಅವರಿಂದ ಕರ್ನಾಟಕಕ್ಕೆ ಒಂದು ಶಕ್ತಿ, ಒಂದು ಹೆಸರು ಬಂದಿದೆ ಅಂತಕ್ಕಂಥದ್ದು ಮಾತನ್ನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, 1778 ಅಕ್ಟೋಬರ್ 23ರಂದು ಇವತ್ತು ಬೆಳಗಾವಿ ಜಿಲ್ಲೆಯ ಸಮೀಪದಲ್ಲಿರ್ತಕ್ಕಂಥ ಕಾಕತಿಯಲ್ಲಿ ಜನ್ಮ ತಾಳಿರ್ತಕ್ಕಂಥ ಮಹಾತಾಯಿ ಇವತ್ತು ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆದಿರ್ತಕ್ಕಂಥ ಸಂದರ್ಭವನ್ನು ಗಮನಿಸಿಕೊಂಡಾಗ ಇಲ್ಲಿ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅಂತಕ್ಕಂಥ ಒಂದು ವಿಚಾರದ ಮೇಲೆ ಅನೇಕ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷರು ತಮ್ಮ ಸಾಮ್ರಾಜ್ಯಕ್ಕೆ ತೆಗೆದುಕೊಳ್ಳುವುದರ ಮೂಲಕ ಈ ದೇಶವನ್ನು ಆಳ್ಲಿಕ್ಕೆ ಶುರು ಮಾಡಿದರು।
ಹಾಗಾಗಿ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಸ್ವಾಭಿಮಾನದಿಂದ ಬಂಡ ಎದ್ದಿರ್ತಕ್ಕಂಥ ವ್ಯಕ್ತಿ ಅಂತಂದರೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಅಂತಕ್ಕಂಥ ಮಾತನ್ನು ನಾವು ಬಹಳ ಹಿರಿಯರಿಗೆ ಹೇಳಲಿಕ್ಕೆ ಬಯಸ್ತಿದ್ದೀವಿ. ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣನಂಥವರನ್ನು ಬಲಗೈ ಬಂಟನಾಗಿ ಇವತ್ತು ಸಾಕು ಪುತ್ರನಾಗಿ ಒಂದು ಸಂಗೊಳ್ಳಿ ರಾಯಣ್ಣನ ನೆರವನ್ನು ಪಡೆದುಕೊಂಡಿರ್ತಕ್ಕಂಥ ಮಹಾತಾಯಿ ಇವತ್ತು ಬ್ರಿಟಿಷರಿಗೆ ಶಿವ ಸ್ವಪ್ನವಾಗುವುದರ ಮೂಲಕ ಇವತ್ತು ಧಾರವಾಡದ ಕಲೆಕ್ಟರ್ ಆಗಿರ್ತಕ್ಕಂಥ ಥ್ಯಾಕ್ರೆ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಕಪ್ಪು ಕಾಣಿಕೆಯನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಕಪ್ಪು ಕೊಡಬೇಕೇ ನಿಮಗೆ ಕಪ್ಪು, ಈ ದೇಶದ ಈ ನೆಲದ ಒಂದು ಹಿಡಿ ಮಣ್ಣು ಕೂಡ ನಿಮಗೆ ಕೊಡುವುದಿಲ್ಲ ಅಂತಕ್ಕಂಥ ಸ್ವಾಭಿಮಾನದ ಮಾತನ್ನು ಹೇಳುವುದರ ಮೂಲಕ ರಣರಂಗದಲ್ಲಿ ಹೋರಾಡುತ್ತಾ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಈ ದೇಶದ ಪ್ರಥಮ ಮಹಿಳೆ ಮತ್ತು ಕರ್ನಾಟಕದ ಪ್ರಥಮ ಮಹಿಳೆ ಚೆನ್ನಮ್ಮಾಜಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಮಹಾತಾಯಿಯ ಬಗ್ಗೆ ಮಾತಾಡಲಿಕ್ಕೆ ಕುಳಿತರೆ ದಿನಗಳು ಸಾಲೋದಿಲ್ಲ. ಆದರೆ ನಾವು ಇವತ್ತು ಆ ಮಹಾಪುರುಷರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಲಿಂಗಾಯತ ಪಂಚಮಸಾಲಿ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಈ ತಾಯಿ ಇಡೀ ಕರ್ನಾಟಕವನ್ನು ಮತ್ತು ಈ ದೇಶದಲ್ಲಿರ್ತಕ್ಕಂಥ ಸರ್ವ ಜನರನ್ನು ಒಂದಾಗಿ ತನ್ನ ಮಕ್ಕಳಾಗಿ ನಡೆದುಕೊಂಡಿರ್ತಕ್ಕಂಥ ಇತಿಹಾಸವನ್ನು ನಾವು ಅವ್ರ ಇತಿಹಾಸ ಓದಿದಾಗ ಗೊತ್ತಾಗ್ತಾ ಇದೆ. ಹಾಗಾಗಿ ನಾನು ಕೂಡ ಈ ತಾಲೂಕಿನಲ್ಲಿರ್ತಕ್ಕಂಥ ನನ್ನೆಲ್ಲ ಇವತ್ತು ಚೆನ್ನಮ್ಮಾಜಿಯ ಬಂಧುಗಳಲ್ಲಿ ಮತ್ತು ಬುದ್ಧ ಬಸವ ಅಂಬೇಡ್ಕರ್ರ ಒಂದು ಅನುಯಾಯಿಗಳ ಬಂಧುಗಳಲ್ಲಿ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ಹಾಗೆ ನಾವೆಲ್ಲರೂ ಹೋಗೋಣ. ನೀವೆಲ್ಲರೂ ಹೋಗಲಿಕ್ಕೆ ನೀವು ಆಶೀರ್ವಾದ ಮಾಡಬೇಕು. ನೀವು ಮುಂದಿನ ನಿರ್ಮಾಣಗಳಲ್ಲಿ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವುದರ ಮೂಲಕ ಚೆನ್ನಮ್ಮಾಜಿಯ ಒಂದು ಸ್ವಾಭಿಮಾನವನ್ನು ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ಮಾನ್ಯ ಶಾಸಕರಿಗೆ ವೇದಿಕೆ ಮೂಲಕ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಇವತ್ತು ಅದು ಎಲ್ಲನೂ ಕೂಡ ನಿಮಗೆ ಸಲ್ತದ. ಇವತ್ತು ಚೆನ್ನಮ್ಮಾಜಿಯ ವೃತ್ತ ಇರಲಿಲ್ಲ ಈ ಒಂದು ಸಿಂದಗಿಯಲ್ಲಿ. ಇವತ್ತು ಅಪ್ಪರು ದಿವಂಗತ MC ಮನಗೂಳಿ ಸಾಹೇಬರಿದ್ದಾಗ ಎಲ್ಲ ಗುರು ಎಲ್ಲರೂ ಕೂಡಿ ಎಲ್ಲೆಲ್ಲೋ ಏನೇನೋ ಮಾಡಬೇಕಂತ ಅಂದಾಗ ಇದಕ್ಕೊಂದು ಹೋರಾಟ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿರ್ತಕ್ಕಂಥ ಇವತ್ತು ಒಂದು ಚೆನ್ನಮ್ಮಾಜಿಯ ವೃತ್ತ ನಿರ್ಮಾಣ ಆಗಿದೆ. ಅದು ವಿಶೇಷವಾಗಿ ಇನ್ನು ಕೆಲವು ದಿನಗಳಲ್ಲಿ ಶಾಸಕರ ಮಾತು ಕೂಡ ನಾವು ಭಾಳಷ್ಟು ಸಾರಿ ಕೇಳಿದ್ದೀವಿ. ಈ ಒಂದೇ ಒಂದು ಸಂದರ್ಭದಲ್ಲಿ ಸುಮಾರು 4-5 ವೃತ್ತಗಳು 4-5 ಸ್ಟ್ಯಾಚ್ಯೂಗಳನ್ನು ಅನಾವರಣ ಮಾಡಬೇಕಂತಕ್ಕಂಥ ತಮ್ಮ ಮಹದಾಶಯದ ಅದು ಆದಷ್ಟು ಬೇಗನೆ ತಾವು ಕೈ ಜೋಡಿಸಿಕೊಂಡ್ರೆ ಈ ಒಂದು ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಬುದ್ಧ ಬಸವಾದಿ ಮಹಾಶರಣರು ಮಾನವತಾವಾದಿಗಳೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನನಗೆ ಮಾತಾಡಲಿಕ್ಕೆ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಪವಿತ್ರ ವೇದಿಕೆಯಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ ನಾನು ಮಾತನ್ನು ಮುಗಿಸ್ತಿದ್ದೇನೆ. ಜೈ ಭೀಮ್.